morning everyone, my name is Sumika. Today we are going to discuss about the second question based on percentage chapter. A jet had passengers up to 90% of its capacity. How many passengers was the jet carrying if its capacity was 130 passengers? ಇಲ್ಲಿ ಒಂದು ಜೆಟ್ 90% ಆಫ್ ಪ್ಯಾಸೆಂಜರ್ಸ್ನ ಕ್ಯಾರಿ ಮಾಡ್ತಿದೆ. ಅದರದ್ದು ರಿಯಲ್ ಅದರದ್ದು ಕೆಪಾಸಿಟಿ ಏನಂದರೆ 130 ಪ್ಯಾಸೆಂಜರ್ಸ್. ಈಗ ಅದು ರೈಟ್ ನಾವು ಎಷ್ಟು ಪ್ಯಾಸೆಂಜರ್ಸ್ನ ಕ್ಯಾರಿ ಮಾಡ್ತಿದೆ ಅಂತ ನಾವು ಕಂಡುಹಿಡಿಯಬೇಕು. ಸೊಲ್ಯೂಷನಲ್ಲಿ ನಂಬರ್ ಆಫ್ ಪ್ಯಾಸೆಂಜರ್ಸ್ ಇನ್ ದ ಜೆಟ್ ಇಸ್ ಈಕ್ವಲ್ ಟು 90%, ಪ್ಯಾಸೆಂಜರ್ಸ್ capacity in the jet is equal to 130, total number of passengers that the jet carrying ನಮಗೆ ಅದನ್ನ ನಾವು ಕಂಡುಹಿಡಿಯಬೇಕು. ಇಲ್ಲಿ ನಾವು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ನೋಡೋಣ. ಇಲ್ಲಿ ನಾವು ನಂಬರ್ ಆಫ್ ಪ್ಯಾಸೆಂಜರ್ಸ್ ಇನ್ ದ ಜೆಟ್ ಅಲ್ಲಿ ಎಷ್ಟು ಜನ ಇವಾಗ ಪ್ಯಾಸೆಂಜರ್ಸ್ ಇದ್ದಾರೆ ಅಂದರೆ 90%. ಸೊ ದಟ್ ನಾವು ಇವಾಗ 90/100 ಅಂತ ಬರ್ಕೊಂತೀವಿ. ನಾವು 90/100 ಅಂತ ಯಾಕೆ ಬರ್ಕೊಂಡ್ವಿ ಅಂದರೆ 100ಕ್ಕೆ 90 ಮೀನ್ಸ್ 100ಗೆ 90 ಅಂತ ಬರ್ಕೊಂಡಿದ್ದೀವಿ. ನಾವು ಅದನ್ನು ಕಂಡುಹಿಡಿಯಬೇಕಾಗಿರೋದು 130ಗೆ. ಸೊ ದಟ್ 90/100 ಇಂಟು 130. ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ. 90/100 ಇಂಟು 130 ಈಸ್ ಈಕ್ವಲ್ ಟು, ಫಸ್ಟ್ ಇವಾಗ ನಾವಿಲ್ಲಿ 0 0ಸ್ನ ಕ್ಯಾನ್ಸಲ್ ಮಾಡೋಣ. ಈಗ 1 ಹಾಗೆ ಆಗುತ್ತೆ. ಇವಾಗ 9 ಇಂಟು 13 ಮಾಡಬೇಕು. 13 9 117 ಅಥವಾ 170. 130 ಪ್ಯಾಸೆಂಜರ್ಸ್ ಆ ಜೆಟ್ಟಿಂದು ಕೆಪಾಸಿಟಿ ಆಗಿದ್ದರೆ ಆ ಜೆಟ್ಟು ಈಗ 117 ಮೆಂಬರ್ಸ್ನ ಅದು ಈಗ ಕ್ಯಾರಿ ಮಾಡ್ತಿದೆ. ದಿಸ್ ಇಸ್ ದ ಆನ್ಸರ್. ಥ್ಯಾಂಕ್ ಯು.